ರಾಧೆ ಕೃಷ್ಣ ಸ್ನೇಹಿತರೆ, ಕೃಷ್ಣ ದಿವ್ಯವಾಣಿ ಚಾನಲ್ಗೆ ಸ್ವಾಗತ. ನೀನು ಈ ವಿಡಿಯೋ ನೋಡುತ್ತಿದ್ದೀಯಾ ಅಂದ್ರೆ ಇದು ಯಾದೃಚ್ಛಿಕ ಅಲ್ಲ. ಯಾಕೆಂದ್ರೆ ಇಂದು ನೀನು ಕೇಳಬೇಕಾದ ಉತ್ತರ ಶ್ರೀ ಕೃಷ್ಣನ ಮಾತಿನಲ್ಲಿ ಇದೆ. ಜೀವನದಲ್ಲಿ ಗೊಂದಲ, ಮನಸ್ಸಿನಲ್ಲಿ ಭಯ, ಭವಿಷ್ಯದ ಬಗ್ಗೆ ಅಶಾಂತಿ, ಇವೆಲ್ಲದರ ಮಧ್ಯೆ ಒಂದು ದಿವ್ಯ ಗ್ರಂಥ ನಮಗೆ ದಾರಿ ತೋರಿಸುತ್ತದೆ. ಅದೇ ಶ್ರೀಮದ್ ಭಗವದ್ಗೀತೆ. ಈ ವಿಡಿಯೋದಲ್ಲಿ ನಾವು ಕೇಳಲಿರುವುದು ಶ್ರೀಮದ್ ಭಗವದ್ಗೀತೆಯ 21 ದಿವ್ಯ ಸಂದೇಶಗಳು. ಇವು ನಿನ್ನ ಜೀವನದ ಚಿಂತನೆ, ತಾಳ್ಮೆ ಮತ್ತು ಧೈರ್ಯವನ್ನೇ ಬದಲಾಯಿಸಬಹುದು. ಕೊನೆಯ ಸಂದೇಶವರೆಗೂ ಕೇಳು. ಒಂದು ಸಂದೇಶ ನಿನ್ನ ಹೃದಯಕ್ಕೆ ನೇರವಾಗಿ ತಾಕುತ್ತದೆ. ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ, ನಿನ್ನ ಕರ್ತವ್ಯವನ್ನು ಮಾಡುವುದೇ ನಿನ್ನ ಧರ್ಮ. ಫಲದ ಬಗ್ಗೆ ಚಿಂತಿಸುವುದು ನಿನ್ನ ಮನಸ್ಸಿಗೆ ಭಾರ ಮಾತ್ರ ಕೊಡುತ್ತದೆ. ನೀನು ಶ್ರಮ ಮಾಡು, ನೀನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡು, ಆದರೆ ಫಲವನ್ನು ನಿನ್ನ ಸಂತೋಷದ ಅಳತೆಗೋಲು ಮಾಡಿಕೊಳ್ಳಬೇಡ. ಫಲಕ್ಕೆ ಅಂಟಿಕೊಂಡವನಿಗೆ ಭಯ ಹೆಚ್ಚಾಗುತ್ತದೆ. ಕರ್ಮದಲ್ಲಿ ನೆಲೆಸಿದವನಿಗೆ ಶಾಂತಿ ಸಿಗುತ್ತದೆ. ದೇಹ ಹುಟ್ಟುತ್ತದೆ, ದೇಹ ಸಾಯುತ್ತದೆ, ಆದರೆ ಆತ್ಮ ಅದು ಶಾಶ್ವತ. ಈ ಸತ್ಯವನ್ನು ಅರಿತವನು ಮರಣದಿಂದ ಭಯಪಡುವುದಿಲ್ಲ, ನಷ್ಟದಿಂದ ಕುಗ್ಗುವುದಿಲ್ಲ. ನೀನು ಕಳೆದುಕೊಂಡದ್ದು ನಿನ್ನ ಅಂತ್ಯ ಅಲ್ಲ, ಅದು ಒಂದು ಬದಲಾವಣೆ ಅಷ್ಟೇ. ಪ್ರತಿಯೊಂದು ನೋವು ಶಿಕ್ಷೆ ಅಲ್ಲ. ಕೆಲವು ನೋವುಗಳು ನಿನ್ನನ್ನು ಎಚ್ಚರಿಸಲು ಬರುತ್ತವೆ, ಕೆಲವು ನೋವುಗಳು ನಿನ್ನನ್ನು ಬಲಪಡಿಸಲು ಬರುತ್ತವೆ. ದುಃಖ ಬಂದಾಗ ನಿನ್ನನ್ನು ಪ್ರಶ್ನಿಸಬೇಡ, ನನಗೆ ಏಕೆ ಹೀಗೆ ಅಂತ. ಬದಲಾಗಿ ಕೇಳು, ಇದರಿಂದ ನಾನು ಏನು ಕಲಿಯಬೇಕು ಅಂತ. ನಿನ್ನ ಜೀವನದಲ್ಲಿ ಬೇರೆಯವರ ಜೀವನದ ಜೊತೆ ಹೋಲಿಸುವುದನ್ನು ಬಿಡು. ಎಲ್ಲರ ಗತಿಯು ಒಂದೇ ಆಗುವುದಿಲ್ಲ, ಎಲ್ಲರ ಸಮಯವೂ ಒಂದೇ ಆಗುವುದಿಲ್ಲ. ನಿನ್ನ ದಾರಿ ನಿನ್ನದೇ, ನಿನ್ನ ವೇಗ ನಿನ್ನದೇ. ಹೋಲಿಕೆ ಮಾಡಿದಷ್ಟು ನೀನು ನಿನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತೀಯ. ಆಸೆ ಇದ್ದರೆ ಬೆಳವಣಿಗೆ, ಆಸೆ ಅತಿಯಾದರೆ ಬಂಧನ. ಎಲ್ಲವನ್ನು ತಕ್ಷಣ ಪಡೆಯಬೇಕು ಎನ್ನುವ ಮನಸ್ಸು ನಿನ್ನ ಶಾಂತಿಯನ್ನು ಕಸಿದುಕೊಳ್ಳುತ್ತದೆ. ಸಂತೋಷ ಅಂದ್ರೆ ಎಲ್ಲವನ್ನು ಹೊಂದಿರುವುದು ಅಲ್ಲ, ಇರುವುದರಲ್ಲಿ ತೃಪ್ತಿಪಡುವುದು. ಕೋಪ ಬಂದ ಕ್ಷಣದಲ್ಲಿ ನಿನ್ನ ಬುದ್ಧಿ ಕೆಲಸ ಮಾಡುವುದಿಲ್ಲ. ಒಂದು ಕ್ಷಣದ ಕೋಪ ವರ್ಷಗಳ ಶ್ರಮವನ್ನು ಹಾಳು ಮಾಡಬಹುದು. ಶಾಂತ ಮನಸ್ಸು ಶಕ್ತಿಯ ಲಕ್ಷಣ, ಕೋಪ ಅಲ್ಲ. ತಾಳ್ಮೆ ಅಂದ್ರೆ ದುರ್ಬಲತೆ ಅಲ್ಲ, ತಾಳ್ಮೆ ಅಂದ್ರೆ ಒಳಗಿನ ಶಕ್ತಿ. ಬೀಜ ಮಣ್ಣಲ್ಲಿ ಮೌನವಾಗಿರುತ್ತದೆ, ಆದರೆ ಅದಕ್ಕೆ ಮರವಾಗುವ ಶಕ್ತಿ ಇರುತ್ತದೆ. ನಿನ್ನ ಸಮಯ ಬರುತ್ತದೆ, ತಾಳ್ಮೆ ಬಿಡಬೇಡ. ನೀನು ಸತ್ಯವನ್ನು ಅರಿತರೆ ಭಯ ನಿನ್ನ ಮೇಲೆ ಅಧಿಕಾರ ಮಾಡಲಾರದು. ಭಯ ಅನ್ನೋದು ಮನಸ್ಸಿನ ಕಲ್ಪನೆ. ಜ್ಞಾನ ಬೆಳಗಾಗಿದಾಗ ಭಯ ಕರಗುತ್ತದೆ. ಶತ್ರುವು ಹೌದು. ನಿಯಂತ್ರಿತ ಮನಸ್ಸು ನಿನ್ನನ್ನು ಎತ್ತುತ್ತದೆ, ಅನಿಯಂತ್ರಿತ ಮನಸ್ಸು ನಿನ್ನನ್ನು ಕೆಳಕ್ಕೆಳೆಯುತ್ತದೆ. ನಿನ್ನ ಜೀವನದ ಗುಣಮಟ್ಟ ನಿನ್ನ ಮನಸ್ಸಿನ ಸ್ಥಿತಿಯ ಮೇಲೆ ಅವಲಂಬಿತವಾಗಿರುತ್ತದೆ. ಎಲ್ಲವನ್ನೂ ಹೇಳಬೇಕೆಂದಿಲ್ಲ, ಎಲ್ಲವನ್ನೂ ತೋರಿಸಬೇಕೆಂದಿಲ್ಲ. ಮೌನದಲ್ಲೇ ಆತ್ಮಶಕ್ತಿ ಬೆಳೆದು ನಿಂತಿರುತ್ತದೆ. ಶಬ್ದ ಕಡಿಮೆ ಆದಷ್ಟು ಆಂತರಿಕ ಶಕ್ತಿ ಹೆಚ್ಚಾಗುತ್ತದೆ. ಲೋಕದ ಶಬ್ದಗಳು ನಿನ್ನ ಮೌಲ್ಯ ಅಲ್ಲ. ನಿನ್ನ ಪ್ರಾಮಾಣಿಕತೆ, ನಿನ್ನ ಶ್ರಮ, ನಿನ್ನ ನಡತೆ, ಇವೇ ನಿನ್ನ ನಿಜವಾದ ಗುರುತು. ಸತ್ಯದ ದಾರಿಯಲ್ಲಿ ಒಂಟಿತನ ಇರಬಹುದು, ಆದರೆ ಶಾಂತಿ ಕೂಡ ಅಲ್ಲಿ ಮಾತ್ರ. ಸುಳ್ಳು ತಕ್ಷಣ ಗೆಲ್ಲಬಹುದು, ಸತ್ಯ ಮಾತ್ರ ಶಾಶ್ವತ. ಇಂದು ಕಷ್ಟ ಇದ್ದರೆ ನಾಳೆ ಸುಖ ಬರುತ್ತದೆ, ಇಂದು ಸುಖ ಇದ್ದರೆ ಅಹಂಕಾರ ಬಿಡು. ಎಲ್ಲವೂ ಬದಲಾಗುತ್ತದೆ. ಇದೇ ಜೀವನದ ನಿಯಮ. ಇತರರಿಗೆ ಸಹಾಯ ಮಾಡಿದಾಗ ನೀನು ದೇವರ ಹತ್ತಿರ ಹೋಗುತ್ತೀಯ. ಸೇವೆಯಲ್ಲೇ ಮಾನವೀಯತೆ ಜೀವಂತವಾಗಿರುತ್ತದೆ. ನಾನು ಅನ್ನೋ ಭಾವ ಅತಿಯಾದರೆ ನಿನ್ನನ್ನು ಬಂಧಿಸುತ್ತದೆ. ವಿನಯ ಇದ್ದರೆ ಮನಸ್ಸು ಹಗುರವಾಗುತ್ತದೆ. ನಿನ್ನ ಜೀವನದಲ್ಲಿ ನೀನು ಬಂದಿರುವ ಜಾಗ ನಿನ್ನ ಕರ್ತವ್ಯದ ಫಲ. ಕರ್ತವ್ಯದಿಂದ ಓಡಿದವನು ಆಂತರಿಕ ಶಾಂತಿ ಕಳೆದುಕೊಳ್ಳುತ್ತಾನೆ. ನಿನ್ನ ಮೇಲೆ ನಂಬಿಕೆ ಇಲ್ಲದಿದ್ದರೆ ಯಾವ ದಾರಿಯೂ ಸುಲಭವಿಲ್ಲ. ನಂಬಿಕೆಯೇ ನಿನ್ನ ಅಂತರಂಗದ ಬಲ. ದ್ವೇಷ ಬೆಂಕಿಯಂತೆ, ಪ್ರೀತಿ ನೀರಿನಂತೆ. ಪ್ರೀತಿ ಇದ್ದ ಜಾಗದಲ್ಲಿ ಶಾಂತಿ ನೆಲೆಸುತ್ತದೆ. ಹಿಡಿದುಕೊಳ್ಳುವುದೇ ಸುಖ ಅಲ್ಲ, ಕೆಲವೊಮ್ಮೆ ಬಿಡುವುದೇ ಶಾಂತಿ. ತ್ಯಾಗದಲ್ಲಿ ಆತ್ಮ ಸ್ವಾತಂತ್ರ್ಯ ಇದೆ. ನಿನ್ನೊಳಗೆ ದೇವರನ್ನು ಹೊರಗೆ ಹುಡುಕಬೇಡ, ನಿನ್ನ ಆತ್ಮದಲ್ಲೇ ದೈವಿಕ ಅಸ್ತಿತ್ವ ಇದೆ. ನಿನ್ನೊಳಗಿನ ಶುದ್ಧತೆ, ಅದೇ ದೇವರ ನಿವಾಸ. ಎಲ್ಲವನ್ನು ನನಗೆ ಒಪ್ಪಿಸಿದವನು ಎಂದಿಗೂ ಸೋಲುವುದಿಲ್ಲ ಎಂದು ಕೃಷ್ಣ ಹೇಳುತ್ತಾನೆ. ನೀನು ನಿನ್ನ ಪ್ರಯತ್ನ ಮಾಡು, ಉಳಿದುದನ್ನು ನನಗೆ ಬಿಡು. ಕೊನೆಗೊಂದು ಮಾತು, ನೀನು ದುರ್ಬಲನಲ್ಲ, ನೀನು ದಾರಿ ತಪ್ಪಿದವನೂ ಅಲ್ಲ, ನೀನು ಹುಡುಕುತ್ತಿದ್ದೀಯಾ ಅಷ್ಟೇ. ಕೃಷ್ಣ ಹೇಳ್ತಾನೆ, ನಿನ್ನ ಜೀವನದ ರಥವನ್ನು ನಾನು ಹಿಡಿದಿದ್ದೇನೆ, ನೀನು ಕೇವಲ ನಿನ್ನ ಕರ್ತವ್ಯ ಮಾಡು. ಈ ಗೀತಾವಾಣಿ ನಿನ್ನ ಹೃದಯಕ್ಕೆ ತಲುಪಿದರೆ ಒಂದು ರಾಧೆ ಕೃಷ್ಣ ಎಂದು ಕಮೆಂಟ್ ಮಾಡು.